ಅದು ವೆಜ್ಜು ಬೇರೆ ಅದಕ್ಕೆ ನೀನ್ ಸಣ್ಣ ತಿನ್ನಲ್ಲ. ಹಂಗಲ್ಲ, ದೋಸೆ ಮಾಡೋದು ಈರುಳ್ಳಿ ನೋಡಿ. ನನ್ನ ಮೈ ಮೇಲೆಲ್ಲ ಮಾಡಿದ್ಯಾ? ಪಾಪ ಭರತ್ ಅವರೇ ಮಾಡಿದ್ದು. ಸುಮಾರು 6 ಗಂಟೆಗೆ ಎದ್ದಿದ್ದಾರೆ ಗಾಯ್ಸ್. ನಾವು ಇವಾಗ ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ದೇವೆ. ಏನು ನಾನಂತರ ಸಿರ್ಸಿಗೆ ಹೋದಂಗ ಆಯ್ತು ರಿಟರ್ನ್. ಯಾಕಂದ್ರೆ ಆ ತರ ಅಲ್ಲೇ ಈ ತರ ದೋಸೆ ಎಲ್ಲ ಸಿಗ್ತಾ ಇತ್ತು. ಅದಕ್ಕೆ ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭ ಮುಂಜಾನೆ. ಇವತ್ತು ನಾವು ಇರುವಂತದ್ದು ನಮ್ಮ ಅಣ್ಣನ ರೂಮಲ್ಲಿ ವೈಟ್ ಫೀಲ್ಡ್ ಅಲ್ಲಿ. ನಾನು ಮತ್ತೆ ನಮ್ಮ ಫ್ರೆಂಡ್ ಭರತ್ ಬ್ರೋ ಫ್ರಮ್ ಬಾಗಲಕೋಟೆ ಇದ್ದೇವೆ. ಹೀಗೆ ನಮ್ಮ ಹಾಸ್ಟೆಲಲ್ಲಿ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಇವತ್ತು ನಾವು ನಿನ್ನೆ ನೈಟ್ ಕಬಾಬ್ ಎಲ್ಲ ಮಾಡಿದ್ದೆವು. ಇವಾಗ ಮಾರ್ನಿಂಗ್ ಇವತ್ತಿನ ಫುಲ್ ವಿಡಿಯೋ ಇವತ್ತೇನೆಲ್ಲ ಮಾಡ್ತೇವೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಸೊ ಈ ವಿಡಿಯೋಗೆ ಎಲ್ಲರಿಗೂ ಕೂಡ ವೆಲ್ಕಮ್. ಇವಾಗ ನಾವು ಮಾಡ್ತಾ ಇರುವಂತದ್ದು ಬೆಳಗಿನ ಮುಂಜಾನೆ ಉಪಹಾರಕ್ಕಾಗಿ ದೋಸೆ ಮತ್ತು ಚಟ್ನಿ ಅದೆಲ್ಲ ಸಮಥಿಂಗ್. ಸೊ ಹೇಗೆಲ್ಲ ಮಾಡ್ತೇವೆ ಏನೆಲ್ಲ ಮಾಡ್ತೇವೆ ಅಂತ ನೋಡೋ ಬನ್ನಿ. ಬ್ಯಾಚುಲರ್ ಹುಡುಗ ಅಂದರೆ ಹೀಗೆ ಎಲ್ಲ ಕೆಲಸನ ಕೂಡ ಒಬ್ಬನೇ ಮಾಡ್ತಾ ಇರಬೇಕು. ನಾನಿವತ್ತಿರುವಂಥದ್ದು ನನ್ನ ಅಣ್ಣನ ರೂಮಲ್ಲಿ. ಇದಕ್ಕಿಂತ ಮುಂಚೆನೂ ಕೂಡ ಇಲ್ಲಿ ಅಡುಗೆ ಮಾಡಿದ್ದನ್ನು ನೀವು ನೋಡಿರ್ಬೋದು, ವಿಡಿಯೋ ಮಾಡಿ ಹಾಕಿದೆ. ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದರು, ಬಾಗಲಕೋಟೆ ಅವರು ಭರತ್ ಅಂತ. ಹಾಗಾಗಿ ಅವ್ರು ಮಲಗಿದ್ದಾರೆ ಆ್ಯಕ್ಚುಲಿ, ಎದ್ದೇಳಬೇಕಷ್ಟೇ. ನಾನು ಸ್ವಲ್ಪ ಬೇಗ ಎದ್ದು ಅಂದರೆ 8:30 ಎದ್ದು ಕಿಚನ್ ಎಲ್ಲ ಮಾಡ್ತಾಯಿದ್ದೆ. ಇವಾಗ ಬೆಳಗಿನ ತಿಂಡಿ ರೆಡಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಅದಕ್ಕೆ ಚಟ್ನಿ ಮಾಡ್ತಾ ಇದ್ದಾರೆ ನಮ್ಮ ಊರ ಸ್ಟೈಲಲ್ಲಿ. ಅದಕ್ಕೆ ಆ್ಯಕ್ಚುಲಿ ತೆಂಗಿನಕಾಯಿನ ಕಟ್ ಮಾಡ್ತಾ ಇದೆ. ಅದು ಸ್ವಲ್ಪ ಗಟ್ಟಿ ಇದೆ ತೆಂಗಿನಕಾಯಿ, ಬೋಂಟು ಅಂತ ನಮ್ಮ ಕಡೆ. ಇಲ್ಲ ಅವರು ಅತಿಥಿಯಾಗಿ ಬಂದಿದ್ರು. ಹಾಗೆ ಅವ್ರನ್ನೇ ಕಬಾಬ್ ಎಲ್ಲ ಮಾಡಿ ಇವತ್ತು ನಾವು ದೋಸೆ ಮಾಡ್ತಾ ಇದ್ದೀವಿ. ಕಬಾಬ್ ಎಲ್ಲ ಮಾಡಿದೆವು ಇವತ್ತು, ಮತ್ತೆ ಚಿಕನ್ ಮಾಡ್ತೇವೆ, ಮತ್ತೆ ವಿಡಿಯೋ ಮಾಡಬೇಕು. ಇವಾಗ ನಮ್ಮ ಭರತ್ ಅವರು ಬಾಗಲಕೋಟೆ ದೋಸೆ ಇಟ್ಟು ಅದ್ರ ಜೊತೆಗೆ ಚಟ್ನಿ, ಅದ್ರ ಜೊತೆಗೆ ಎಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ಮಾಡಿದ್ದೇವೆ. ಇವಾಗ ನಮ್ಮ ಭರತ್ ಅವರು ಎಲ್ಲ ಗೊತ್ತು ಅವರಿಗೆ, ಇದು ಸ್ವಲ್ಪ ಜಾಸ್ತಿ ಗೊತ್ತು. ಅದಕ್ಕೆ ಅವ್ರು ಇದನ್ನು ಮಾತ್ರ ಮಾಡ್ತಾ ಇದ್ದಾರೆ ಸ್ಪೆಷಲ್. ಯಾವ್ದಾದ್ರು ಹಾಕಿದ್ರೆ ಬ್ರೋ ಒಗ್ಗರಣೆ? ಯಾರಿಗೆ? ಅದೇನಕ್ಕೆ ಬೇಡದು? ನೀನು ಒಗ್ಗರಣೆಗೆ ನಂಗೆ ಗೊತ್ತಿಲ್ಲ. ಇವರು ಬಂದ್ಬಿಟ್ಟು ಬಾಗಲಕೋಟೆ ಅವರು, ನಮ್ಮ ಸ್ಟೈಲ್ ಮತ್ತೆ ಇವ್ರ ಸ್ಟೈಲ್ ಏನಾದ್ರು ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಪದಾರ್ಥ ಮತ್ತೆ ದೋಸೆ ಹಿಟ್ಟೆಲ್ಲ ನಮ್ಮ ಸ್ಟೈಲ್ ಮಾಡಿ ತಿನ್ನಕ್ಕಾಗಿಲ್ಲ ಅಂದ್ರೆ ಅಂತ ಹಾಕು. ಅದು ನೀರು ಇರುತ್ತಲ್ಲ ಆ ಥರ ಸೌಂಡ್ ಬರುತ್ತೆ. ಕಾದಿರೋ ಎಣ್ಣೆ ಹೊತ್ತು ಸೌಂಡ್ ಬರಲ್ಲ. ನೀರಿದೆ ಅದರಲ್ಲಿ ತೊಳೆದಲ್ಲ, ಅದನ್ನು ಗೊತ್ತಿಲ್ಲ ಅದೆಲ್ಲ. ನೀನು ಗೊತ್ತಾಯ್ತು ಎಷ್ಟು ಒಗ್ಗರಣೆ ಹಾಕಿದ್ಯಾ ಅಂತ ನಂಗೆ ಇವಾಗ. ಇದ್ರಲ್ಲಿ ಮಾಡಿ, ಹಿಂಗೆ ಹಿಂಗೆ ಹಂಗೆ ಮಾಡಿ. ಯಾಸ್ ಕೈ ಸಿಡಿದೆ ಆಯಿಲ್ ಕಲಿಬೇಕು ಮಚ್ಚ. ಇನ್ನು ನಾವು ಮದುವೆ ಆಗ್ತಿರಲ್ಲ ನೀವು, ಅದೇ ಬ್ಯಾಚುಲರ್ ತಾಯಿಗೋಸ್ಕರ ಆಗ್ತಿರಲ್ಲ, ಅವಾಗ ನೀವೇ ಅಡಿಗೆ ಮಾಡಬೇಕು, ಕುಕ್ಕಿಂಗ್. ಇವಾಗ ನನ್ನ ಹುಡುಗಿರು ಡೌಟು ಎಲ್ಲ. ಪಾಪ ಭರತ್ ಅವರೇ ಮಾಡಿದ್ದು. ಸುಮಾರು 6 ಗಂಟೆಗೆ ಎದ್ದಿದ್ದಾರೆ. 6 ಗಂಟೆಗೆ ಎದ್ದು ಇವಾಗ ಎಲ್ಲ ಮಾಡಿದ್ದಾರೆ. ಅವ್ರು ತುಂಬಾ ಈ ರೀತಿ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಫೈನಲಿ ರೆಡಿ. ನಾವು ಇನ್ನೊಂದು ದೋಸೆ ಚೀ ಅಂತ ಮಾಡಿ, ಏನು ವೇಸ್ಟ್ ಏನಿಲ್ಲ. ಅದರಲ್ಲೇ ಇರೋದು ನೋಡು, ಟೇಸ್ಟ್ ಮಾಡ್ಲಾ? ಮಾಡಿ. ಚೆನ್ನಾಗಾಗಿದ್ರೆ ಮನಸ್ಸಲ್ಲಿ ಇಡಿ, ಚೆನ್ನಾಗಾಗಿಲ್ಲ ಅಂದ್ರೆ ಬೈಬೇಡ ಅಷ್ಟೇ. ಹೌದು ಟೇಸ್ಟ್ ಸೂಪರ್. ನಾನು ರಿಟರ್ನ್ ಸಿಕ್ಸಿ ಹೋದಂಗೆ ಆಯ್ತು.
ನಾನಂತರ ಶಿರ್ಸಿಗೆ ಹೋದಂಗೆ ಆಯ್ತು ರಿಟರ್ನ್. ಯಾಕಂದ್ರೆ ಆ ಥರ ಅಲ್ಲಿ ಈ ಥರ ದೋಸೆ ಎಲ್ಲ ಸಿಗ್ತಾ ಇತ್ತು. ಅದಕ್ಕೆ ಒಗ್ಗರಣೆ ನಿಮ್ಮನ್ನು ಹಾಕ್ಲಿಕ್ಕೆ ಶಿರ್ಸಿ ಆ ಕಡೆ ಸಿಗ್ತದೆ. ಯಾಕಂದ್ರೆ ನಮ್ದು ಬಾಡಿ ಇರ್ತಲ್ಲ ದಕ್ಷಿಣ ಕನ್ನಡ ಹತ್ರ ಹೋದ್ರೆ ನಿಮ್ದು ಕರಾವಳಿ ಅಲ್ಲ. ಮಾಡ್ತೀನಿ ಕಡಿಮೆ ಇದೆ ದುಡ್ಡಕ್ಕೆ. ಇನ್ನು ಬೇಡ. ಎಕ್ಸಾಕ್ಟ್ ಇಟ್ಟದ ದೋಸೆ ಕರೆಕ್ಟಾಗಿ ಬಂದಿದೆ. ಕರೆಕ್ಟಾಗಿ ಬರ್ಬೇಕು ಮಚ್ಚ. ಮಾಡಿದ್ದು ಯಾರು ಮಚ್ಚ ಎಲ್ಲ ಎಲ್ಲಿಂದ ಕಲ್ತೆ ಅಂತ. ನಮಗೆ ಒಂದು ಮಟನ್ ಬಿರಿಯಾನಿ ಮಾಡೋಕ್ಕೆ ಗೊತ್ತಿಲ್ಲ. ಮತ್ತು ಏನು ಬೇಕಾದ್ರೂ ಮಾಡ್ಬೋದು. ಪೋರ್ಕು, ಚಿಕನ್ನು, ಮತ್ತು ನನ್ನ ಅಣ್ಣ ಇದ್ದಾನಲ್ಲ ಅವನು ಇದು ಮಾಡ್ತಾನೆ ಬಹು ಬಿರಿಯಾನಿ. ಯಾರು ತಿಂತೀಯಾ? ಅವ್ನು ಮಾಡಿದ್ದಾನೆ, ನಾನು ತಿಂದಿಲ್ಲ. ಬೇಡ ಬೇಡ. ಅದು ತಣ್ಣಗಾದ್ರೆ ಚೆನ್ನಾಗಾಗಲ್ಲ. ಹಾಂ ನೀವು ತಿನ್ನಿ, ನಾನು ಮಾಡಿಕೊಡ್ತೀನಿ ನಿಮಗೆ. ಮತ್ತೆ ನಾನು ತಿಂತೀನಿ. ಇಲ್ಲ ಹಂಗೆ ಕೊಡ್ತೀನಿ ನೋಡಿ. ಇಲ್ಲ ನೀವು ತಿನ್ನಿ, ನಾನು ಮಾಡ್ಕೊಡ್ತೀನಿ. ಪರವಾಗಿಲ್ಲ, ಏನಾಗಲ್ಲ. ಮತ್ತೆ ನಾನೇನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಹಾಕ್ಲಾ ಚಟ್ನಿ ನೋಡ್ತೀನಿ ಹೆಂಗಾಗಿ. ಇದೆಂತ ಬೆಳಿಗ್ಗೆ ಚಿಕನ್ ತಿನ್ನೋದು? ಅದು ಇದು ರೇಟ್ ಹಾಕಿದ್ದೆ ಒಂದು ಟ್ರೈ ಮಾಡ್ತಾ ಇದ್ದೆ. ನಾನು ತಿನ್ಬೇಕಂತ ಏನಿಲ್ಲ. ಅದು ಬೆಳಿಗ್ಗೆ ಸ್ವಲ್ಪ ಈ ಕಡೆ ಈ ಕಡೆ ಇಡಿ, ಇದೀಗ ಸುಟ್ಟು ಹೋಗುತ್ತೆ. ನೀನು ತಿನ್ ಮಚ್ಚ. ಯಾವ ಸ್ವಲ್ಪ ಸೈಡ್ ಹೋಗು. ಇಲ್ಲಾಂದ್ರೆ ಒಂದು ಅದು ಮಾಡ್ಬೇಕು, ಇಲ್ಲಾಂದ್ರೆ ಇದು ಮಾಡ್ಬೇಕು. ಏನು ಮಾಡ್ಬೇಕು? ಒಂದೇ ಪೀಸ್ ಮಾಡೋದಿಲ್ಲ, ಚೆನ್ನಾಗಿ ಆಗಲ್ಲ ಅಂತ ನಮಗೂ ಗೊತ್ತು. ಇಲ್ಲ ಆಯಿಲ್ ಹಾಕಿ ಸ್ವಲ್ಪ ಅದಕ್ಕೆ. ಮೆಲ್ಲ ಇಡು ನಮ್ಮ ಮಗ. ಹೌದಲ್ಲ ಮತ್ತೆ ಅದು ವೆಜ್ಜು ಬೇರೆ ಕದಿಗೆ. ಯಾಕೆ ಬೇಡ ನೀನು ಸಂಗತಿ ತಿನ್ನಲ್ಲ. ಹಂಗಲ್ಲ, ದೋಸೆ ಮಾಡೋದು ಈರುಳ್ಳಿ ನೋಡಿ. ನನ್ನ ಮೈ ಮೇಲೆಲ್ಲ ಮಾಡಿದ್ದೆ. ಇದಕ್ಕೆ ಎಣ್ಣೆ ಹಂಗೆ ಹಾಕೋದು ಅಂತ. ಒಂದು ಸ್ಪೂನ್ ಬೇಕು. ಹಾಕೋದು ಬೇಡ. ಆಯಿಲ್ ಕೊಕೊನಟ್ ಹಾಕಿ ಅದು ಹಾಕ್ಬಿಡಿ. ಚಿಕನ್ನಿಗೆ ಕುಕ್ಕರ್ ನಡೆಯಲ್ಲ ಮಚ್ಚ. ನನ್ನ ಮಗ ಇವಾಗ ಸಾಯ್ತೇನೆ ಕೈಯಿಂದ ಪೆಟ್ಟು ತಿಂದು. ಯಾರು ಇವ್ರನ್ನ ಕರ್ಕೊಂಡು ಬಂದಿದ್ದು? ಚಿಕನ್ ಮಾಡ್ತಾರೆ ಬೆಳಿಗ್ಗೆ. ಮಚ್ಚ ಅಲ್ಲ ಅಲ್ಲಿ ಕಿಚನ್ ಕಬಾಬ್ ಇದೆಯಲ್ಲ. ಕಬಾಬ್ ಇದು ತಂದೂರಿ ಮಚ್ಚ. ಇದು ತಂದೂರಿ ಒಂದು ಪ್ಲೇಟ್ ಪಾರ್ಸಲ್. ಏನಪ್ಪ ಮಾಡ್ತೀರಾ? ಗುಡ್ಡೆ ಮಾಡ್ತೀರಾ? ರೂಮು ಆಗೋಗಿದೆ, ಅನ್ನ ಏನು ಮಾಡ್ತಾನ. ಒಂದು ರ್ಯಾಪ್ ಸಾಂಗ್ ಹಾಗೆ ಮಾಡೋದು. ಮತ್ತೆ ನಾವು ಲಾಸ್ಟ್ ಟೈಮ್ ಎಲ್ಲ ತಂದೂರಿ ತಿಂದಿದ್ದಲ್ಲ ಅದೇ ಟೇಸ್ಟ್ ಮಚ್ಚ. ತಂದೂರಿ ಬೇಗ ಬೆಂದ ಮಗ ಬೆಂದಿರಲ್ಲ. ನಿಮ್ಮ ಸಾಕ್ಬೇಕು, ನಿಮ್ಮ ಬಾಯಿಗೆ ಹಾಕ್ಬೇಕು ಅಂದ್ರೆ ನಾನು ತೆಗೆಕ್ಕೆ ಬರ್ತಾ ಇಲ್ಲ. ಎಷ್ಟು ಹಾಕಿ ಹಾಕ್ತಾರೆ ನಿಂತಿನ. ಯಪ್ಪ ವಾಷಿಂಗ್ ಮಿಷನ್ಗೆ ಹಾಕ್ಬೇಕು. ಅಷ್ಟು ಬೇಗ ಅಲ್ಲ, ಅಷ್ಟು ಬೇಗ ಬೆಂದಿರುತ್ತಾ? ನೋಡ್ತಾ ಇದ್ದೀನಿ ಮಚ್ಚ. ಯಾತ್ರ ನಾನು ಫಸ್ಟ್ ಟ್ರೈ ಮಾಡ್ತಾ ಇರೋದು. ಅದಕ್ಕೆ ಹಾಕ್ಬೇಡ, ಇದಕ್ಕೆ ಹಾಕಿದೆ ಕೊಡ್ತೀನಿ. ಯಾರು ಹೇಳ್ತಿದಾರೆ ಬೆಳಗ್ಗೆ ಚಿಕನ್ ತಿಂತೀನಿ. ಬೆಂದಿದೆ, ಸ್ವಲ್ಪ ಬೇಯಬೇಕಿತ್ತು. ಸ್ವಲ್ಪ ಬೇಯಬೇಕಿತ್ತಲ್ಲ. ಚಿಕನ್ ಚೆನ್ನಾಗಿದೆ ಮತ್ತೆ ತಂದೂರಿ ಚಿಕನ್. ಬೆಳಗ್ಗೆ ನಾವು ಮಾಡ್ತಾ ಇರೋದು ನೀರು ದೋಸೆ, ಚಟ್ನಿ, ಅದ್ರ ಜೊತೆಗೆ ತಂದೂರಿ ಚಿಕನ್. ಹಾಕ್ಬಾರ್ದು ಹಾಕ್ಬಾರ ತಗೊಂಡು ನೀವು ತಿನ್ನಿ, ಹೇಳ್ತೀನಿ. ನೀವು ತಿನ್ನಿಯಪ್ಪ. ನೀವು ಬಂದಿರೋದಲ್ಲ, ನಾವು ಡೈಲಿ ಇರ್ತೇವೆ. ಅಲ್ಲಿದೆ ಬಟ್ ಅದಕ್ಕೆ ತೊಳಿಲ್ಲ. ಬ್ರದರ್ ಅವರು ಆಲ್ರೆಡಿ ಟೇಸ್ಟ್ ಮಾಡ್ತಾವ್ರೆ. ಹೇಗಾಗಿದೆ? ಸುಮ್ಮನೆ ಕೇಳಿದ ಅಂತ. ಇಲ್ಲ ಮತ್ತೆ ಮುಂಚೆ ಚೆನ್ನಾಗಿದೆ.
ಸ್ವಲ್ಪ ರೂಮು ಆ ಕಡೆ ಗಲೀಜು ಬಿರಿಸಿದೆ. ಕಾರಣ ನಮ್ಮ ಅಣ್ಣ ಇರೋದು ರೂಮಲ್ಲಿ, ನಾನು ಇರಲಿಲ್ಲ. ಅವನು ಇರ್ತಾನೆ, ಕ್ಲೀನ್ ಮಾಡ್ತಾನೆ. ಇವಾಗ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಮಾಡಿದ್ದಾನೆ. ನೀರು ದೋಸೆ ಆಫ್ಟರ್ ಲಾಂಗ್ ಟೈಮ್ ಟೇಸ್ಟ್ ಮಾಡಿದ್ದು. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಇದು ಆನಿಯನ್ ನಾವು ಯಾಕೆ ಹಾಕೋದು ಅಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಇನ್ನೂ ಅಂತ ಅಷ್ಟೇ, ಮತ್ತೆ ಏನಿಲ್ಲ. ಹೀಗೆ ಮಾಡಿ ಇಷ್ಟೇ. ನಮ್ಮ ತಾಯಿ ಅಂದರೆ ದೋಸೆ ಸಖತ್ ಮಾಡ್ತಾರೆ. ಇವ್ರದ್ದು ತಂದೂರಿ ನೋಡಿ ಖಾಲಿ. ಒಂದೇ ಪೀಸ್ ಟ್ರೈ ಮಾಡಿದ್ದು ತಂದೂರಿ, ಅದರಲ್ಲಿ ಏನೇ ತಿಂದಿದೆ.